ಗೆ ಪ್ರಣಾಮಗಳು. ಆತ್ಮೀಯರೇ, ಈ ದಿನ ಯುಗಾದಿ ಹಬ್ಬದ ಕುರಿತಾದ ಚಿಂತನೆಯನ್ನು ಮಾಡೋಣ. ಯುಗಾದಿ ಹಬ್ಬ ಅಂದ್ರೇನು? ಯಾಕೆ ಯುಗಾದಿ ಹಬ್ಬಕ್ಕೆ ಅಷ್ಟೊಂದು ಮಹತ್ವವಿದೆ? ನೋಡಿ, ಯುಗಾದಿ ಎಂಬ ಶಬ್ದದಿಂದಲೇ ಈ ಚಿಂತನೆಯನ್ನು ಆರಂಭ ಮಾಡುವುದು ಸರಿ ಎಂದು ಎನಿಸುತ್ತದೆ. ಯುಗಾದಿ is the combination of two words. One is Yuga, another is Adi. Yuga means age, Adi means starting. It means Yugadi means starting of year ಅಂತ, ಅಂದರೆ ಹೊಸ ವರ್ಷದ ಆರಂಭ ಅಂತ ಯುಗಾದಿ ಅಂದ್ರ. ಇನ್ನು ಯುಗಾದಿಗೆ ಯಾಕೆ ಇಷ್ಟೊಂದು ಮಹತ್ವ ಇದೆ ಅಂತಂದ್ರೆ, ಹಬ್ಬಗಳಲ್ಲಿಯೇ ಯುಗಾದಿ ಹಬ್ಬವನ್ನು ಹಬ್ಬಗಳ ರಾಜ ಎಂದು ಕರೆಯುತ್ತಾರೆ. ಕಾರಣವೇನೆಂದರೆ ಅದೇ ದಿನವೇ ವಸಂತ ಋತು ಆರಂಭವಾಗುತ್ತದೆ. ಏಕೆಂದರೆ ವಸಂತ ಋತುವನ್ನು ಋತುಗಳಲ್ಲಿಯೇ ರಾಜ ಎಂದು ಕರೆಯುತ್ತಾರೆ. ಅದು ಯಾವ ರೀತಿ ಹೋಲಿಕೆ ಎಂದರೆ, ವೇದಕ್ಕೆ ಸಮಾನವಾದ ಇನ್ನೊಂದು ವಿಜ್ಞಾನ ಜಗತ್ತಿನಲ್ಲಿ ಇಲ್ಲವೇ ಇಲ್ಲ. ಕೃತಯುಗಕ್ಕೆ ಸಮಾನವಾದ ಇನ್ನೊಂದು ಯುಗ ಇಲ್ಲ. ಗಂಗಾ ನದಿಗೆ ಸಮಾನವಾದ ಇನ್ನೊಂದು ನದಿ ಇಲ್ಲ. ಹಾಗಾಗಿ ಯುಗಾದಿ ಹಬ್ಬಕ್ಕೆ ಅಥವಾ ಯುಗಾದಿ ಹಬ್ಬಕ್ಕೆ ಸಮಾನವಾದ ಇನ್ನೊಂದು ಹಬ್ಬಗಳು ಇಲ್ಲವೇ ಇಲ್ಲ. ಆದ್ದರಿಂದ ಇಷ್ಟೊಂದು ಈ ಯುಗಾದಿ ಹಬ್ಬಕ್ಕೆ ಮಹತ್ವ ಬಂದಿರುತ್ತದೆ. ಇನ್ನು ಹಬ್ಬ ಅಂದರೆ ಏನು? ಯುಗಾದಿ ಅಂದರೆ ಸ್ಟಾರ್ಟಿಂಗ್ ಆಫ್ ಇಯರ್. ಹಬ್ಬ ಅಂದರೆ ಏನು? ಹಬ್ಬಗಳಲ್ಲಿ ಎಷ್ಟು ವಿಧಗಳಿವೆ ಎಂಬುದು ಸಂಕ್ಷಿಪ್ತವಾಗಿ ಹೇಳಬಹುದಾದರೆ, ಹಬ್ಬ ಅಂದರೆ ಸಂಭ್ರಮ, ಸಂತೋಷವನ್ನು ವಿನಿಮಯ ಮಾಡಿಕೊಳ್ಳುವುದು. ಅರ್ಥಾತ್ ಒಂದು ಜನಾಂಗದವರು ದೇವರ ಹೆಸರಿನಲ್ಲಿ ಮಾಡತಕ್ಕಂಥ ಆಚರಣೆಗೆ ಧಾರ್ಮಿಕ ಹಬ್ಬ ಎಂದು ಕರೆಯುತ್ತಾರೆ. ಹಬ್ಬಗಳಲ್ಲಿ ಎರಡು ವಿಧ, ಒಂದು ಧಾರ್ಮಿಕ ಹಬ್ಬ, ಒಂದು ರಾಷ್ಟ್ರೀಯ ಹಬ್ಬ. ರಾಷ್ಟ್ರೀಯ ಹಬ್ಬ ಅಂತಂದರೆ ಇಡೀ ದೇಶದ ಜನರು ಮಾಡತಕ್ಕಂಥ ಹಬ್ಬ. ಫಾರ್ ಎಕ್ಸಾಂಪಲ್ ಇಂಡಿಪೆಂಡೆನ್ಸ್ ಡೇ, ಮಹಾತ್ಮ ಗಾಂಧಿ ಜಯಂತಿ, ಈ ರೀತಿಯಾಗಿರ್ತಕ್ಕಂಥವು ಅವು ರಾಷ್ಟ್ರೀಯ ಹಬ್ಬಗಳು ಎಂದೆನಿಸಿಕೊಳ್ಳುತ್ತವೆ. ಈಗ ಯುಗಾದಿ ಎನ್ನುವುದು ರಾಷ್ಟ್ರೀಯ ಹಬ್ಬ ಅಲ್ಲ, ಇದು ಧಾರ್ಮಿಕ ಹಬ್ಬ. ಈಗ ಧಾರ್ಮಿಕ ಹಬ್ಬ ಅಂದ ತಕ್ಷಣ ಈ ಯುಗಾದಿಯ ಸ್ಪೆಷಲ್ ಏನು ಅಂದ ತಕ್ಷಣ ನೋಡಿ, ಸಂಕ್ರಾಂತಿಯ ಸ್ಪೆಷಲ್ ಅಂದಗಳೇ ಎಳ್ಳು ಬೆಲ್ಲ ಎಂಬುದು ಎಲ್ಲರಿಗೆ ನೆನಪಿಗೆ ಬರುತ್ತದೆ. ಈಗ ಯುಗಾದಿ ಅಂದ ತಕ್ಷಣ ಬೇವು ಮತ್ತು ಬೆಲ್ಲ ಅಂತ ಹೊಸ ವರ್ಷ ಆರಂಭವಾಗ್ತಾ ಇದೆ. ಭಾರತೀಯರು ಈ ಹಬ್ಬವನ್ನು ಅನೇಕ ವಿಷಯಗಳಿಗಾಗಿ ಆಚರಣೆ ಮಾಡುತ್ತಾರೆ. ಇವೆಂಟ್ಸ್ ಅಂದರೆ ಇದೇ ದಿವಸ ಅನೇಕ ಇವೆಂಟ್ಸ್ಗಳು ನಡೆದಿರುತ್ತವೆ. ಫಾರ್ ಎಕ್ಸಾಂಪಲ್, ಒಂದನೇ ಇವೆಂಟ್ ಹೇಳಬಹುದಾದರೆ, ಈ ದಿವಸವನ್ನು ಬ್ರಹ್ಮನ ಸ್ಮರಣೆಗಾಗಿ ಹಬ್ಬವನ್ನು ಆಚರಣೆ ಮಾಡುತ್ತಾರೆ. ಏಕೆಂದರೆ ವಿಶ್ವವನ್ನು ಸೃಷ್ಟಿ ಮಾಡಿದಂಥ ಸೃಷ್ಟಿಕರ್ತನಾದ ಬ್ರಹ್ಮನು ಇದೇ ದಿವಸವನ್ನು ಸೃಷ್ಟಿಯ ಕಾರ್ಯವನ್ನು ಆರಂಭಿಸಿದ ಎಂಬುದು ಹಿಂದೂಗಳ ನಂಬಿಕೆ. ಆದ್ದರಿಂದ ಆ ಬ್ರಹ್ಮನ ಸ್ಮರಣೆಗಾಗಿ ಈ ದಿನವನ್ನು ಹಬ್ಬವನ್ನಾಗಿ ಆಚರಣೆ ಮಾಡ್ತಕ್ಕಂಥದ್ದು. ಇನ್ನು ಎರಡನೇ ಇವೆಂಟ್ ಏನು ಅಂತ ಹೇಳಿದ್ರೆ, ಹಿಂದೂ ಪುರಾಣಗಳ ಪ್ರಕಾರ ಯುಗಾದಿ ಹಬ್ಬವನ್ನು ಆಚರಣೆ ಮಾಡಲಿಕ್ಕೆ ಅನೇಕ ಐತಿಹಾಸಿಕ ಕಾರಣಗಳು ಇವೆ. ಈ ಐತಿಹಾಸಿಕ ಕಾರಣಗಳಲ್ಲಿ ಅನ್ಯಾಯದ ವಿರುದ್ಧ ನ್ಯಾಯದ ಜಯ, ಅಜ್ಞಾನದ ವಿರುದ್ಧ ಜ್ಞಾನದ ಜಯ, ದುಷ್ಟರ ವಿರುದ್ಧ ಶಿಷ್ಟರ ಜಯ, ಈ ರೀತಿಯಾಗಿ ಅನೇಕ ಮಹತ್ವಗಳನ್ನು ಈ ಯುಗಾದಿ ಹಬ್ಬವು ಪಡೆದುಕೊಂಡಿರುತ್ತದೆ. ಉದಾಹರಣೆಗೆ, ಹಿಂದೂಗಳ ಪುರಾಣಗಳ ಪ್ರಕಾರ ಶ್ರೀರಾಮಚಂದ್ರನು ದುಷ್ಟನಾದ ರಾವಣನನ್ನು ಸಂಹಾರ ಮಾಡಿ ಇದೇ ದಿನ ಅಂದರೆ ಚೈತ್ರ ಮಾಸದ ಶುಕ್ಲ ಪಕ್ಷದ ಪಾಡ್ಯಮಿ
ತಿಥಿ ಇರುವ ದಿವಸ ಅಂದರೆ ಯುಗಾದಿ ಹಬ್ಬದ ದಿವಸವೇ ಶ್ರೀರಾಮಚಂದ್ರನು ಪಟ್ಟಾಭಿಷಿಕ್ತನಾದ. ಅಂದರೆ ದುಷ್ಟ ಸಂಹಾರ ಶಿಷ್ಟ ರಕ್ಷಕನಾದ ಶ್ರೀರಾಮಚಂದ್ರ ಈ ಒಂದು ಪವಿತ್ರವಾದ ದಿವಸ ಆತ ಅಧಿಕಾರವನ್ನು ಪಡೆದುಕೊಂಡ ಅಥವಾ ಪಟ್ಟಾಭಿಷಿಕ್ತನಾದ, ಚಕ್ರವರ್ತಿ ಆದ ಅಂತ. ಹಾಗಾಗಿ ಈ ಒಂದು ಹಬ್ಬಕ್ಕೆ ಅನೇಕ ಮಹತ್ವಗಳಿವೆ. ಹಾಗಾದರೆ ಜ್ಯೋತಿಷ್ಯದ ಮಹತ್ವ ಏನು? ಜ್ಯೋತಿಷ್ಯದಲ್ಲಿ 3.5 ಮುಹೂರ್ತ ಎಂಬ ಪರಿಕಲ್ಪನೆ ಇದೆ. ಚೈತ್ರ ಮಾಸದ ಶುಕ್ಲ ಪಕ್ಷದ ಪ್ರತಿಪದ ತಿಥಿಯು 3.5 ಮುಹೂರ್ತಗಳಲ್ಲಿ ಒಂದು. ಹಾಗಂದರೆ ಏನು? ಯುಗಾದಿ ಹಬ್ಬದ ದಿವಸ ಯಾವುದೇ ಶುಭ ಕಾರ್ಯಗಳನ್ನು ಕೈಗೊಂಡರೂ ಆ ಕಾರ್ಯದಲ್ಲಿ ಆ ವ್ಯಕ್ತಿಯು ಯಶಸ್ವಿಯಾಗುತ್ತಾನೆ. ಇದು ಯುಗಾದಿ ಹಬ್ಬದ ಮಹತ್ವ, ಜ್ಯೋತಿಷ್ಶಾಸ್ತ್ರದ ಪ್ರಕಾರ ಮಹತ್ವ ಇದು. ಐತಿಹಾಸಿಕವಾಗಿ ಅನೇಕ ಮಹತ್ವಗಳಿವೆ. ಈ ಹಬ್ಬವನ್ನು ಹೇಗೆ ಆಚರಣೆ ಮಾಡಬೇಕು? ಈ ಹಬ್ಬದ ಮುಖ್ಯ ದೇವರು ಯಾರು? ಯಾವ ದೇವರನ್ನು ಆರಾಧನೆ ಮಾಡಬೇಕು? ಈ ಪ್ರಶ್ನೆ ಅನೇಕ ಜನರ ತಲೆಯಲ್ಲಿ ಇರ್ತಕ್ಕಂಥ ಸಾಮೂಹಿಕವಾದ ಪ್ರಶ್ನೆಗಳು. ನೋಡಿ, ಯಾವುದೇ ಹಬ್ಬವನ್ನು ಆಚರಣೆ ಮಾಡಲಿ, ಸೂರ್ಯೋದಯಕ್ಕೆ ಮುಂಚೆಯೇ ಎದ್ದು, ಅಂದರೆ ಬ್ರಾಹ್ಮಿ ಕಾಲದಲ್ಲಿ ಎದ್ದು ಎಲ್ಲ ಚಟುವಟಿಕೆಗಳನ್ನು ಮಾಡಿ ಅಭ್ಯಂಗ ಸ್ನಾನವನ್ನು ಮಾಡಬೇಕು. ಏಕೆ ಈ ಸ್ನಾನಕ್ಕೆ ಮಹತ್ವವನ್ನು ಭಾರತೀಯರು ನೀಡಿದ್ದಾರೆಂದರೆ, ಜಲದಲ್ಲಿ ಪವಿತ್ರವಾದ ಗಂಗಾ ಮಾತೆ ಇರುತ್ತಾಳೆ, ತೈಲದಲ್ಲಿ ಲಕ್ಷ್ಮಿ ಇರುತ್ತಾಳೆ ಎಂಬುದು ಹಿಂದೂಗಳ ನಂಬಿಕೆ. ಎರಡನೇದು, ವೈಜ್ಞಾನಿಕವಾಗಿ ಯಾವಾಗಲೂ ನಾನು ಅಂದರೆ ಶರೀರ ಅಲ್ಲ, ನಾನು ಅಂದರೆ ಮನಸ್ಸಲ್ಲ, ನಾನು ಅಂದರೆ ಆತ್ಮ ಅಥವಾ ಚೈತನ್ಯ ಎಂಬ ಆಧ್ಯಾತ್ಮಿಕ ತತ್ವದಂತೆ ಈ ಒಂದು ನನ್ನ ಶರೀರ ಕ್ಲೀನ್ ಆದಾಗ, ಅಂದರೆ ಶುದ್ಧೀಕರಣಗೊಂಡಾಗ ನನ್ನ ಇಂದ್ರಿಯಗಳು ಶುದ್ಧೀಕರಣಗೊಳ್ಳುತ್ತವೆ. ಇಂದ್ರಿಯಗಳು ಶುದ್ಧೀಕರಣಗೊಂಡಾಗ ನನ್ನ ಮನಸ್ಸು ಶುದ್ಧೀಕರಣವಾಗುತ್ತದೆ. ಈ ಇಂದ್ರಿಯಗಳ ಸಕ್ರಿಯ ಅಂದರೆ ಆಕ್ಟಿವೇಶನ್ ಮಾಡಲಿಕ್ಕೆ ಸ್ನಾನವನ್ನು ಮಾಡಲೇಬೇಕು. ಏಕೆಂದರೆ ಭಗವಂತ ಪವಿತ್ರವಾಗಿದ್ದಾನೆ. ಹಾಗಾಗಿ ನಾನು ಪವಿತ್ರವಾಗಿರಬೇಕು. ಶುದ್ಧವಾದ ಭಗವಂತನನ್ನು ಪೂಜೆ ಮಾಡಲಿಕ್ಕೆ ನಾನು ಮೊದಲು ಶುದ್ಧನಾಗಿರಬೇಕು. ನನ್ನ ದೇಹ ಶುದ್ಧಿಯಾಗಿರಬೇಕು, ನನ್ನ ಇಂದ್ರಿಯಗಳು ಶುದ್ಧಿಯಾಗಿರಬೇಕು, ನನ್ನ ಮನಸ್ಸು ಶುದ್ಧಿಯಾಗಿರಬೇಕು, ನನ್ನ ಚಿತ್ತ ಶುದ್ಧಿಯಾಗಿರಬೇಕು. ಯಾವಾಗ ನಾನು ಪರಿಶುದ್ಧನಾಗುತ್ತೇನೆಯೋ ಭಗವಂತ ಮತ್ತು ನನ್ನ ನಡುವೆ ಯಾವ ವ್ಯತ್ಯಾಸವೂ ಇರುವುದಿಲ್ಲ. ಆಗ ಭಗವಂತ ನನಗೆ ಆಶೀರ್ವಾದ ಮಾಡುತ್ತಾನೆ, ಒಲಿಯುತ್ತಾನೆ, ಕೃಪೆಯನ್ನು ಮಾಡುತ್ತಾನೆ ಎಂಬುದು ಹಿಂದೂಗಳ ನಂಬಿಕೆ. ಹಾಗಾಗಿ ಈ ಸ್ನಾನಕ್ಕೆ ಬಹುದೊಡ್ಡ ಮಹತ್ವವಿದೆ. ಮತ್ತು ಈ ಯುಗಾದಿ ಅಂದ ತಕ್ಷಣ ಬೇವು ಬೆಲ್ಲ ಎರಡನೇ ಮಹತ್ವ. ಹಾಗಂದ್ರೆ ಏನು? ಬೇವು ಬೆಲ್ಲ ಅಂದ್ರೆ ಏನು ಅಂದರೆ, ಸಾಮಾನ್ಯ ಭಾಷೆಯಲ್ಲಿ ಹೇಳಬಹುದಾದರೆ ಮನುಷ್ಯನಿಗೆ ಬರ್ತಕ್ಕಂಥ ಸಂತೋಷ ಇರ್ಬೋದು ಅಥವಾ ಕಷ್ಟ ಇರಬಹುದು, ಎರಡನ್ನು ಸಮ ಪ್ರಮಾಣದಲ್ಲಿ ಸ್ವೀಕಾರ ಮಾಡಬೇಕು. ಸಂತೋಷ ಬಂದಾಗ ಕುಣಿದಾಡುವುದು, ದುಃಖ ಬಂದಾಗ ವ್ಯಥೆ ಪಡುವುದು ಅಲ್ಲ. ಏಕೆಂದರೆ ನಾನು ಅಂತಂದರೆ ಈ ಹರಿಷಡ್ವರ್ಗ ಅಲ್ಲ. ನಾನು ಅಂದರೆ ಕಾಮ ಅಲ್ಲ, ನಾನು ಅಂದರೆ ಕ್ರೋಧ ಅಲ್ಲ, ನಾನು ಅಂದರೆ ಲೋಭ ಅಲ್ಲ, ನಾನು ಅಂದರೆ ಮೋಹ ಅಲ್ಲ, ನಾನು ಅಂದರೆ ಮತ್ಸರ ಅಲ್ಲ. ಹಾಗಾಗಿ ನಾನು ಅಂದರೆ ಹರಿಷಡ್ವರ್ಗ ಅಲ್ಲವೇ ಅಲ್ಲ. ನಾನು ಅಂತಂದ್ರೆ ಡಿವೈನ್ ಪರ್ಸನ್. ನಾನು ಅಂದರೆ ಬ್ರಹ್ಮ. ಅಹಂ ಬ್ರಹ್ಮಾಸ್ಮಿ, ನಾನು ಬ್ರಹ್ಮನೇ ಇದ್ದೇನೆ. ನೋಡಿ, ಕೃಷ್ಣ ಯಜುರ್ವೇದ ಹೇಳ್ತಲ್ಲ, ಮಹಾವಾಕ್ಯದಲ್ಲಿ ಹೇಳ್ತಲ್ಲ, ಅಹಂ ಬ್ರಹ್ಮಾಸ್ಮಿ, ನಾನು ಬ್ರಹ್ಮನೇ ಇದ್ದೇನೆ. ಏಕೆ ಅಂದರೆ ನನ್ನ ಪೂರ್ವಜ ಯಾರು ಅಂತಂದ್ರೆ ಬ್ರಹ್ಮ. ಬ್ರಹ್ಮ ಅಂತಂದ್ರೆ ಏನು ಅಂತಂದ್ರೆ ಸತ್ ಚಿತ್ತ ಆನಂದ ಸ್ವರೂಪ, ನಿತ್ಯ ಪರಿಪೂರ್ಣ ಸ್ವರೂಪ. ಬ್ರಹ್ಮ ಅಂದರೆ ಅರಿವಿನ ಸ್ವರೂಪ. ಸ್ವರೂಪ ಸ್ವಯಂ ರೂಪ ಏನು ನಂದು ಅಂತಂದ್ರೆ ಅರಿವು ಅಂತ. ಮನುಷ್ಯ ಯಾಕೆ ಹುಟ್ಟಿದ್ದಾನಂದ್ರೆ ತನ್ನನ್ನು ತಾನು ತಿಳಿದುಕೊಳ್ಳಲಿಕ್ಕೆ ಹುಟ್ಟಿದ್ದಾನ ಎಂಬ ಆಧ್ಯಾತ್ಮದ ಪರಿಕಲ್ಪದಂತೆ ನಾನು ಮೊದಲು ಶುದ್ಧಿಯಾಗಬೇಕು. ಶುದ್ಧಿ ಆದಾಗ ಮಾತ್ರ ನಾನು ಭಗವಂತನನ್ನು ಮುಟ್ಲಿಕ್ಕೆ ಸಾಧ್ಯ ಆಗುತ್ತಾ, ಭಗವಂತನ ಕೃಪೆ ಪಡಲಿಕ್ಕೆ ಸಾಧ್ಯ ಆಗುತ್ತಾ. ನಾನು ಸಹಿತವಾಗಿ
ಆತ್ಮಜ್ಞಾನ ಹೊಂದಲಿಕ್ಕೆ ಸಾಧ್ಯ ಆಗುತ್ತಾ ಎಂಬುದು ಇದರ ಪರಿಕಲ್ಪನೆ. ಹಾಗಾದರೆ ಈ ದಿವಸ ನಾನು ಯಾವ ದೇವರ ಪೂಜೆ ಮಾಡಬೇಕು ಅಂತ ಹೇಳಿದರೆ, ಮೊಟ್ಟ ಮೊದಲಿಗೆ ಸಾಮಾನ್ಯವಾಗಿ ಭಾರತೀಯರು ತಮ್ಮ ಕುಲದೇವತೆಗಳನ್ನು ಪೂಜೆ ಮಾಡ್ತಾರೆ. ಈ ದಿವಸ ಬ್ರಹ್ಮನ ಆರಾಧನೆ ಮಾಡಬೇಕು, ಏಕೆಂದರೆ ಸೃಷ್ಟಿಯನ್ನು ಮಾಡಿದ ಬ್ರಹ್ಮ ಇದೇ ದಿವಸ ಅಂತಕ್ಕಂಥ ಹಿಂದೂಗಳ ನಂಬಿಕೆ. ಈ ದಿವಸ ಶ್ರೀರಾಮಚಂದ್ರ ಪ್ರಭುವನ್ನು ಪೂಜಿಸಬೇಕು, ಏಕೆಂದರೆ ಈ ಶ್ರೀರಾಮಚಂದ್ರ ಈ ದಿವಸ ಪಟ್ಟಾಭಿಷಿಕ್ತನಾದ. ಯಾಕೆ ಶ್ರೀರಾಮಚಂದ್ರನನ್ನು ನಾವು ಪೂಜಿಸಬೇಕಂತಂದರೆ, ದುಷ್ಟರನ್ನು ಸಂಹಾರ ಮಾಡಿದ, ಋಷಿಮುನಿಗಳನ್ನು ರಕ್ಷಿಸಿದ, ದುಷ್ಟ ಶಿಕ್ಷಣ ಶಿಷ್ಟ ರಕ್ಷಣೆಗಳಲ್ಲಿ ಶ್ರೀರಾಮಚಂದ್ರ ನಂಬರ್ 1 ಪ್ರಭು. ಹಾಗಾಗಿ ಆ ಪ್ರಭುವಿನ ಆರಾಧನೆ ಮಾಡಬೇಕು ಅಂತ ನೀವು ಈ ದಿವಸ ಧ್ಯಾನ ಮಾಡಿ, ಈ ದಿವಸ ನಿಮ್ಮ ಕುಲದೇವತೆಗಳನ್ನು ಆರಾಧನೆ ಮಾಡಿ. ದೇವರು ಅಂತಂದ್ರೆ ನಿಮ್ಮೆಲ್ಲರಿಗೂ ಗೊತ್ತಿರಂಗ, ದೇವರು ಅಂದ್ರೆ ನಿರಾಕಾರ ಸ್ವರೂಪ. ನಾವು ಏನೋ ಒಂದು ಆಕಾರಗಳನ್ನು ಮಾಡಿ ಪೂಜೆ ಮಾಡ್ತಾ ಇದ್ದೇವೆ. ಶ್ರೀಸಾಮಾನ್ಯರಿಗೆ ಧ್ಯಾನ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿ ಒಂದು ರೂಪ, ಆತನೇ ಬ್ರಹ್ಮ ಅಂದರೆ ಆತ್ಮೇ, ವಿಷ್ಣು ಆತ್ಮೇ, ಬ್ರಹ್ಮ ವಿಷ್ಣು ಮಹೇಶ್ವರ, ಏನು 300 ಮುಕ್ಕೋಟಿ ದೇವತೆಗಳಂದ್ರೂ ಸಹಿತವಾಗಿ ನಿರಾಕಾರ ದೇವರೇ. ಈಗ ನೋಡಿ ಹೇಗೆ ಅದು ಅಂತ ಹೇಳಿದ್ರೆ, ನಾನು ನಮ್ಮ ತಂದೆಗೆ ಮಗನಾಗಿರ್ತೇನೆ, ನಮ್ಮ ತಮ್ಮನಿಗೆ ಅಣ್ಣನಾಗಿರ್ತೇನೆ, ನಮ್ಮ ಅಣ್ಣನಿಗೆ ನಾನು ತಮ್ಮನಾಗಿರ್ತೇನೆ, ನನ್ನ ಹೆಂಡತಿಗೆ ಗಂಡನಾಗಿರುತ್ತೇನೆ, ನನ್ನ ಮಕ್ಕಳಿಗೆ ತಂದೆ ಆಗಿರುತ್ತೇನೆ. ಒಬ್ಬನೇ ವ್ಯಕ್ತಿ ಎಷ್ಟು ರೂಪ ಆಯಿತು, ನಾನು ತಂದೆ ಆದೆ, ಮಗ ಆದೆ. ಈ ರೀತಿಯಾಗಿ ಭಗವಂತನ ಒಂದು ಆಧ್ಯಾತ್ಮದ ದೃಷ್ಟಿಕೋನದಿಂದ ನಾವು ಆ ರೀತಿಯಾಗಿ ತಿಳಿದುಕೊಳ್ಳಬೇಕು. ಇನ್ನು ಬೇವು ಬೆಲ್ಲದಲ್ಲಿ 6 ವಸ್ತುಗಳನ್ನು ಮಿಕ್ಸ್ ಮಾಡಿರುತ್ತಾರೆ ಅಂತ. ಏಕೆ ಅಂತಂದರೆ, ಲೈಫ್ ಈಸ್ ಮಿಕ್ಸ್ ಆಫ್ 6 ಎಮೋಷನ್ಸ್ ಅಂತ. ನೋಡಿ, ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲಿ 6 ಎಮೋಷನ್ಸ್ ಬರ್ತಾವೆ ಅಂತ. ಒಂದನೇ ಎಮೋಷನ್ಸ್ ಏನು? ಹ್ಯಾಪಿನೆಸ್. ಸ್ವೀಟ್ ಈಸ್ ದ ಇಂಡಿಕೇಟರ್ ಆಫ್ ಹ್ಯಾಪಿನೆಸ್. ಸಿಹಿ ಏನನ್ನು ಸಂಕೇತ ಮಾಡುತ್ತಂದರೆ ಸಂತೋಷವನ್ನು ಸಂಕೇತ ಮಾಡುತ್ತದೆ. ಕಹಿ ಏನನ್ನು ಸಂತೋಷ ಮಾಡುತ್ತಂದರೆ ಡಿಫಿಕಲ್ಟಿ ಇನ್ ಲೈಫ್, ಜೀವನದಲ್ಲಿ ಅತ್ಯಂತ ಕಷ್ಟದ ಸಮಯವನ್ನು ಹೇಳುತ್ತದೆ. ಉಪ್ಪು, ಸಾಲ್ಟ್ ಈಸ್ ದ ಇಂಟ್ರೆಸ್ಟ್ ಇನ್ ಲೈಫು. ನೋಡಿ, ಪ್ರತಿಯೊಬ್ಬ ವ್ಯಕ್ತಿಗೆ ಈ ವರ್ಷ ಯಾವುದೇ ವಿಷಯದಲ್ಲಿ ಒಂದು ತುಂಬ ಇಂಟ್ರೆಸ್ಟ್ ಬಂದ್ಬಿಡುತ್ತೆ. ಅದು ಓದುವ ವಿಷಯ ಇರ್ಬೋದು, IAS ಆಗಿರ್ಬೋದು, IPS ಇರ್ಬೋದು, ಅಥವಾ ಜ್ಯೋತಿಷ್ ಶಾಸ್ತ್ರ ಇರ್ಬೋದು, ಆಧ್ಯಾತ್ಮ ಇರ್ಬೋದು. ಇಮಿಡಿಯೇಟ್ ಪೂರ್ವಜನ್ಮದ ಸಂಸ್ಕಾರದ ಹಿನ್ನೆಲೆಯಲ್ಲಿ ಆ ವರ್ಷ ಅವನಿಗೆ ಎಂದೂ ಇಲ್ಲದಂಥ ಇಂಟ್ರೆಸ್ಟ್ ಆ ವರ್ಷ ಬಂದ್ಬಿಡುತ್ತೆ. ಹಾಗಾಗಿ ಉಪ್ಪು ಇಂಟ್ರೆಸ್ಟ್ ಇನ್ ಲೈಫ್. ಮಾವು ಏನನ್ನು ಪ್ರತಿನಿಧಿಸುತ್ತದೆ ಅಂದರೆ, ಏನನ್ನು ಸಂಕೇತಿಸುತ್ತದೆ ಅಂತಂದರೆ, ಜೀವನದಲ್ಲಿ ಬರ್ತಕ್ಕಂಥ ಸವಾಲುಗಳನ್ನು ಅದು ಸಂಕೇತ ಮಾಡುತ್ತದೆ. ಯಾವಾಗ ಸವಾಲನ್ನು ನಾವು ಸ್ವೀಕಾರ ಮಾಡಿದಾಗ ಅದರಲ್ಲಿ ಯಶಸ್ವಿ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ನೋಡಿ, ಅಂಗ್ರಿ ಮನುಷ್ಯನಿಗೆ ಸಿಟ್ಟಿನ ಸಮಯ. ಯಾವುದೇ ಒಂದು ಕ್ಷಣದಲ್ಲಿ ಮಹಾನ್ ಕ್ರೋಧಕ್ಕೆ ಒಳಗಾಗಿ ಬಿಡ್ತಾರೆ. ಕ್ರೋಧ ಅಂದರೆ ಅದು ನಷ್ಟವನ್ನೇ ಮಾಡಿ ಹೋಗುತ್ತದೆ ವಿನ ಆಧ್ಯಾತ್ಮಿಕ ದೃಷ್ಟಿಯಲ್ಲಿ ಅದು ಯಾವುದೇ ಒಳಿತನ್ನು ಮಾಡಲಿಕ್ಕೆ ಸಾಧ್ಯವಿಲ್ಲ. ಕ್ರೋಧ ಮೀನ್ಸ್ ವಾಮಿಟ್ ಅಂತ ಹೇಳ್ತಾರೆ ಆಧ್ಯಾತ್ಮಿಕ ಭಾಷೆಯಲ್ಲಿ. ಅದು ಯಾವ ವಿಷಯದ ಮೇಲೆ ಕ್ರೋಧಗೊಂಡಿರುತ್ತಾನೋ ಅದು ವಾಮಿಟು ಅಂತ, ಅದು ಕಕ್ಕಸ ಅಂತ ಒಟ್ಟಾರೆಯಾಗಿ. ಆದರೆ ನಾವಿಲ್ಲೇ ಅದನ್ನು ಚಿಲ್ಲಿ ಈಸ್ ದ ಇಂಡಿಕೇಟರ್ ಆಫ್ ದಿ ಅಂಗ್ರಿ ಮೂಮೆಂಟ್ಸ್ ಇನ್ ಲೈಫ್ ಅಂತ, ಸಿಟ್ಟಿನ ಸಮಯ. ಈ ರೀತಿಯಾಗಿ ನಾವು 6 ಎಮೋಷನ್ಸ್ಗಳನ್ನು ಜೀವನದಲ್ಲಿ ಹೊಂದುತ್ತಾ ಇರುತ್ತೇವೆ. ಆ ಯಾವುದೇ ಕ್ಷಣದಲ್ಲಿ ಆದರೂ ಸಹಿತವಾಗಿ ನಾವು ಜಾಗೃತರಾಗಿರಬೇಕು. ಜಾಗೃತೆ ಏನಿದೆಯಲ್ಲ, ಜಾಗೃತರಾದಾಗ ಈ ಎಲ್ಲ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರಗಳೆಲ್ಲ ನ್ಯೂಟ್ರಲ್ ಆಗಿಬಿಡುತ್ತವೆ. ಏಕೆಂದರೆ ನಾನು ಕಾಮ ಅಲ್ಲ. ಕಾಮ ಅಂದರೆ ಬಯಕೆ ಅಂತ. ನಾನು ಡಿಸೈರ್ ಅಲ್ಲ, ಏಕೆಂದರೆ ನಾನು ಸಚ್ಚಿದಾನಂದ ಮೂರ್ತಿಯಾಗಿದ್ದೇನೆ. ನಾನು ಚೈತನ್ಯದ ಸ್ವರೂಪವೇ ಆಗಿದ್ದೇನೆ.
ಎಂಬುದನ್ನು ಭಾವಿಸಿದಾಗ ಜೀವನ ಎಲ್ಲವೂ ಹ್ಯಾಪಿನೆಸ್ ಆಗಲಿಕ್ಕೆ ಸಾಧ್ಯ ಆಗುತ್ತಾ? ಜೀವನ ಎಲ್ಲವೂ ಪೀಸ್ಫುಲ್ ಆಗಲಿಕ್ಕೆ ಸಾಧ್ಯವಾಗುತ್ತಾ? ಜೀವನ ಎಲ್ಲವೂ ಪರಮಾನಂದ ಸ್ಥಿತಿಯಲ್ಲಿ ನಾನಿರಲಿಕ್ಕೆ ಸಾಧ್ಯವಾಗುತ್ತದೆ. ನೋಡಿ, ಋಷಿಮುನಿಗಳು ಗುಡಿಸಲದಲ್ಲಿದ್ದರೂ ಸಹಿತವಾಗಿ ಯಾಕೆ ಪರಮಾನಂದ ಸ್ಥಿತಿಯಲ್ಲಿ ಇರ್ತಾರ ಅಂತಂದರೆ ಅವರಿಗೆ ನಾನು ಯಾರು ಎಂಬುದರ ಅರಿವು ಉಂಟಾಗಿರುತ್ತದೆ. ಏಕೆಂದರೆ ನಾನು ಶರೀರ ಅಲ್ಲ ಎಂಬ ಅರಿವು ಉಂಟಾಗಿರುತ್ತದೆ, ನಾನು ಇಂದ್ರಿಯ ಅಲ್ಲ ಎಂಬ ಅರಿವು ಉಂಟಾಗಿರುತ್ತದೆ. ಹಾಗಾಗಿ ಈ ಒಂದು ಬೇವು ಬೆಲ್ಲದಲ್ಲಿ ಬರ್ತಕ್ಕಂಥ 6 ಮಿಶ್ರಣಗಳಿದ್ದಾವಲ್ಲ, ಅವುಗಳನ್ನು ಈ ರೀತಿಯಾಗಿ ನಾವು ಅರ್ಥ ಮಾಡಿಕೊಂಡಾಗ ಮಾತ್ರ ಬದುಕನ್ನು ಅತ್ಯಂತ ಎಂಜಾಯ್ಮೆಂಟಾಗಿ ಕಳಲಿಕ್ಕೆ ಸಾಧ್ಯವಾಗುತ್ತೆ. ಆರಂಭದ ದಿನವೇ ಹಳೆಯ ದುಃಖದ ಘಟನೆಗಳನ್ನು ನಾವು ಮರೆತು ಬಿಡಬೇಕು. ಏಕೆಂದರೆ ಹೊಸ ವರ್ಷ ಭಗವಂತ ಎಲ್ಲ ಒಳ್ಳೆತನವನ್ನು ನಮಗೆ ನೀಡುತ್ತಾನೆ ಎಂಬತಕ್ಕಂಥ ಶ್ರದ್ಧಾ ಭಕ್ತಿಯಿಂದ ಮಾಡಬೇಕು. ನೋಡಿ, ಭಾರತೀಯರು ಎಷ್ಟೊಂದು ಭಾರತೀಯ ಸನಾತನ ಧರ್ಮವನ್ನು ಯಾಕೆ ನಾವು ಸ್ಮರಿಸಬೇಕೆಂದರೆ ಎಲ್ಲದರಲ್ಲಿ ದೈವತ್ವವನ್ನು ಹುಡುಕ್ತಕ್ಕಂಥ ಧರ್ಮ ಇದು. ಭಾರತೀಯ ಸನಾತನ ಧರ್ಮವನ್ನು ಅಂದರೆ ಪ್ರತಿಯೊಂದರಲ್ಲಿ ದೈವತ್ವ, ಸೂರ್ಯನ ದೈವ ಅಂತ ಭಾವಿಸ್ತಾರೆ, ಶಿವಸ್ವರೂಪಿ. ಆದರೆ ಬೇರೆ ದೇಶದವರು ಕೇವಲ ಉರಿಯುವ ಒಂದು ಕೆಂಡ ಎಂಬುವ ಹಾಗೆ ಸೂರ್ಯನನ್ನು ನೋಡ್ತಿರ್ತಾರೆ ಪಾಶ್ಚಾತ್ಯ ಧರ್ಮೀಯರು. ಭಾರತೀಯರಾಗಲ್ಲ. ಅದೇ ರೀತಿಯಾಗಿ ಆ ಬೇವು ಮತ್ತು ಬೆಲ್ಲವನ್ನು ಕುಡಿಯುವಾಗ ಒಂದು ಶ್ಲೋಕಗಳನ್ನು ಹೇಳುತ್ತಾ ಕುಡಿಯುತ್ತಾರೆ. ನೋಡಿ, ಆ ಶ್ಲೋಕದ ಅರ್ಥ ಈ ರೀತಿಯಾಗಿದೆ. ಮೊದಲು ಶ್ಲೋಕಗಳನ್ನು ಹೇಳ್ತೇನೆ, ನಂತರ ಅದರ ಅರ್ಥಗಳನ್ನು ಹೇಳ್ತೇನೆ. ಶತಾಯುರ್ ವಜ್ರದೇಹಾಯ. ಏನಪ್ಪ ಶತಾಯುರ್ ವಜ್ರದೇಹಾಯ ಅಂದ್ರೆ? ಶತ ಅಂದ್ರೆ 100 ಅಂತ. 100 ವರ್ಷಗಳವರೆಗೆ ನಾನು ಇಂದ್ರಿಯ ಸಹಿತವಾಗಿ ಗಟ್ಟಿಮುಟ್ಟಿಯಾಗಿ ಬದುಕಬೇಕು ಅಂತ. ಯಾಕೆ ಅಂತಂದರೆ ನಾನು 100 ವರ್ಷ ಬದುಕಿದ್ದೇನೆ, ಆದರೆ 50 ವರ್ಷದಲ್ಲೇ ನನ್ನ ಕಿವಿ ಹೋಯಿತು ಅಂದ್ರೆ 100 ವರ್ಷ ಬದುಕಿ ಫಲಪ್ರದ ಏನು? ನಾನು 100 ವರ್ಷ ಬದುಕ್ತಾ ಇದ್ದೇನೆ, 70 ವರ್ಷಕ್ಕೆ ಕಣ್ಣುಗಳು ಕಾಣ್ತಾ ಇಲ್ಲ, ಬದುಕಿ ಪ್ರಯೋಜನ ಏನು? ನೋಡಿ, ಶತಾಯುರ್ ವಜ್ರದೇಹಾಯ ಸರ್ವ ಸಂಪತ್ ಕರಾಯಚೆ. ಎಲ್ಲ ಸಂಪತ್ತುಗಳಿರಲಿ. ಸಂಪತ್ತು ಅಂದರೆ ಹಣ, ವಜ್ರ, ವೈಡೂರ್ಯಕ್ಕೆ ಸಂಪತ್ತು ಅಂತ ಭಾರತೀಯ ಸನಾತನ ಧರ್ಮದಲ್ಲಿ ಹೇಳಿಲ್ಲ. ನನ್ನಲ್ಲಿರ್ತಕ್ಕಂಥ ಇಂದ್ರಿಯಗಳೇ ನನ್ನ ಸಂಪತ್ತು ಅಂತ. ಈಗ ಅದಕ್ಕೆ ನೋಡಿ, ಒಂದು ವೇದ ಮಂತ್ರ ಇದೆ, ಎಷ್ಟೊಂದು ಅದ್ಭುತವಾದ ಮಂತ್ರ ಇದೆ ಅಂತ ಹೇಳಿದರೆ, ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಇದರ ಅರ್ಥ ಏನು ಅಂದ್ರೆ, ಪೂರ್ಣದಿಂದ ಪೂರ್ಣವನ್ನು ತೆಗೆದರೆ ಶೇಷವು ಪೂರ್ಣವಾಗುತ್ತದೆ ಅಂತ. ಆದರೆ ಮಟೀರಿಯಲಿಸ್ಟಿಕ್ ಲೈಫಿಗೆ ಇದು ಅಪ್ಲೈ ಆಗಲ್ಲ, ಇದು ಸ್ಪಿರಿಚುವಲ್ ಲೈಫಿಗೆ ಮಾತ್ರ ಅಪ್ಲೈ ಆಗುತ್ತದೆ. ನೋಡಿ, ಒಬ್ಬವ ಈ ಮಂತ್ರದ ಅರ್ಥವನ್ನು ಹೇಳಿದ್ರು ಯಾರೋ ಒಬ್ಬರು. ಏನಪ್ಪ? ಪೂರ್ಣದಿಂದ ಪೂರ್ಣವನ್ನು ತೆಗೆದರೆ ಪೂರ್ಣವೇ ಶೇಷವಾಗುತ್ತದೆ. ಅಂದ್ರೆ ನಿನ್ನಲ್ಲಿರ್ತಕ್ಕಂಥ ಜ್ಞಾನವನ್ನು ನೀನು ಯಾರಿಗಾದರೂ ಹಂಚಿದರೆ ನಿನ್ನ ಜ್ಞಾನ ಅಷ್ಟೇ ಇರುತ್ತದೆ, ಅದು ಏನು ಜ್ಞಾನ ಹಾಳಾಗುವುದಿಲ್ಲ ಅಂತ ಹೇಳಿದರು. ಅದನ್ನು ಏನು ಮಾಡಿಬಿಟ್ಟು ಅವನು ಒಬ್ಬ, ನನ್ನಲ್ಲಿ ಈಗ 10,000 ರೂಪಾಯಿ ಹಣ ಐತ, ವೆಲ್ತ್, ಆ ಹಣವನ್ನು ಹಂಚಿಬಿಟ್ರೆ ನನ್ನ ಹಣ ನನಗೆ ಉಳಿಬೇಕಲ್ಲ ಅಂತ ಹೋದ ತಕ್ಷಣ ಏನು ಮಾಡಿದ ಅವನು, ಇರ್ತಕ್ಕಂಥ ಹಣವನ್ನೆಲ್ಲ ಕಳೆದು ಭಿಕ್ಷೆ ಬೇಡಕತ್ತಿದ. ಆಗ ಭಿಕ್ಷೆ ಬೇಡುವಾಗ ಇನ್ನೊಬ್ಬನು ಬಂದು ಅವನು ಭಿಕ್ಷೆ ಬೇಡುವಾಗ 500 ರೂಪಾಯಿ ನೋಟ್ ಹಾಕ್ತಾನೆ ಭಿಕ್ಷಕ. ಅವ ಹೇಳ್ತಾನ, ಅತಿ ಶೀಘ್ರದಲ್ಲೇ ನಿನಗೆ ನನ್ನ ಗತಿ ಬರುತ್ತಾ ಅಂತ ಹೇಳ್ತಾನೆ. ಅವನಿಗೆ ಸಿಟ್ಟು ಬಂದ್ಬಿಡ್ತಾ, ಅಲ್ಲಯ್ಯ 500 ರೂಪಾಯಿ ದುಡ್ಡು ನೀನು ದಾನ ಮಾಡಿದ್ದೀನಿ, ನೀನು ಭಿಕ್ಷೆ ಹಾಕಿದ್ದೀನಿ, ನೀನು ನೋಡಿದ ನನಗೆ ಶಾಪ ಅನ್ನಂಗ ವರ ಅನ್ನುವ ಹಾಗೆ ಮಾತಾಡ್ತಾ ಇಲ್ಲ, ನೀನು ಶಾಪ ಅನ್ನಂಗ ಮಾತಾಡ್ತೀಯಲ್ಲ ಅಂತ ಕೇಳ್ತಾರಾಗ. ಆಗ ಹೇಳ್ತಾನ, ನೋಡಿ ನಾನು ಶಾಪನೂ ನಿಮ್ಗೆ ಆಗ್ತಾ ಇಲ್ಲ, ನಾನು ವರ ಅಂತನೂ ಹೇಳ್ತಾ ಇಲ್ಲ ನಿಮ್ಗೆ. ಏಕೆಂದರೆ ನನ್ನ ಅನುಭವಗಳನ್ನು ನಾನು ನಿಮ್ಗೆ ಹೇಳ್ತೀನಿ. ನಾನು ಶ್ರೀಮಂತನಾಗಿದ್ದೆ, ಯಾವುದಕ್ಕೆ ಎಷ್ಟು ಖರ್ಚು ಮಾಡ್ಬೇಕು ಅನ್ನೋದು ನನಗೆ ಗೊತ್ತಾಗಲಾರದೆ
ನಿಮ್ಮಂಗೆ ಖರ್ಚು ಮಾಡ್ತಾ ಇದ್ದೆ, ನನಗೆ ಬೇಗ ಈ ಗತಿ ಬಂತು ಅಂತ ಹೇಳ್ತಾನೆ. ಇದು ಆಧ್ಯಾತ್ಮಕ್ಕೆ ಅಪ್ಲೈ ಆಗಲ್ಲ. ಪೂರ್ಣಮದ ಪೂರ್ಣಮಿದಂ ಯಾವುದಕ್ಕೆ ಅಪ್ಲೈ ಆಗುತ್ತೆ ಅಂದರೆ, ನಿನ್ನಲ್ಲಿರ್ತಕ್ಕಂಥ ಜ್ಞಾನವನ್ನು ನೀನು ಎಷ್ಟು ಹಂಚಿದ್ರೂ ಸಹಿತವಾಗಿ ಅದು ನಿನಗೆ ವೆಚ್ಚ ಆಗಲ್ಲ, ವೇಸ್ಟ್ ಆಗಲ್ಲ, ಖರ್ಚಾಗಲ್ಲ, ಮತ್ತು ನಿನ್ನ ಜ್ಞಾನ ಉಳಿಯುತ್ತದೆ ಅಂತ ಅದರ ಅರ್ಥ. ನಾವು ಆ ರೀತಿಯಾಗಿ ಅರ್ಥ ಮಾಡ್ಕೋಬೇಕು. ಹಾಗಾಗಿ ಶತಾಯುರ್ ವಜ್ರದೇಹಾಯ ಸರ್ವ ಸಂಪತ್ಕರಾಯ ಚೇ ಸರ್ವಾರಿಷ್ಟ ವಿನಾಶಾಯ ನಿಂಬಕಂ ದಳಭಕ್ಷಣಂ ಅಂತಕ್ಕಂಥ ಅದ್ಭುತವಾದ ಶ್ಲೋಕಗಳನ್ನು ಹೇಳಿ ನಾವು ಅದನ್ನು ಸ್ವೀಕಾರ ಮಾಡುತ್ತೇವೆ.